ಹಲೋ ಎವ್ರಿವನ್. ಓಕೆ, ಇವತ್ತಿನ ಈ ಸೆಷನಲ್ಲಿ ನಾವು ಇಂಟಿಗ್ರೇಷನ್ ಬೇಸಿಕ್ ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ತಿಳಿದುಕೊಳ್ಳುವ ಇಂಟಿಗ್ರೇಷನ್. ಓಕೆ ರೈಟ್. ಏನು ಇಂಟಿಗ್ರೇಷನ್ ಅಂದರೆ ಇದರಲ್ಲಿ ಸಿಂಬಾಲ್ಸ್ ಏನು ಬರುತ್ತೆ, ಟರ್ಮ್ಸ್ ಏನು ಬರುತ್ತೆ ಮತ್ತು ಅದರ ಮೀನಿಂಗ್ ಏನು ಪ್ರತಿಯೊಂದನ್ನು ಕಲಿತಾ ಸಾಗುವ. ಈಗ ನೋಡಿ, ಒಂದು ಫಂಕ್ಷನ್ ಇರುತ್ತಲ್ಲ, ಯಾವುದೋ ಫಂಕ್ಷನ್ ಎಫ್ ಆಫ್ ಎಕ್ಸ್. ಇದಕ್ಕೇನು ಮಾಡ್ತೀವಿ ನಾವು, ಇಂಟಿಗ್ರೇಷನ್ ಮಾಡ್ತೀವಿ ವಿತ್ ರಿಸ್ಪೆಕ್ಟ್ಸ್ ಟು ಎಕ್ಸ್ ಅಂತ. ಪ್ರತಿಯೊಂದು ಹೇಳ್ಕೊತ ಹೋಗ್ತೀವಿ. ನೋಡಿ ಇಲ್ಲೇನಂತೀವಿ ನೋಡು, ಇದನ್ನು ಹೆಂಗೆ ಓದೋದು, ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದ ನೋಡಿ. ಇದನ್ನು ಹೆಂಗೆ ಓದೋದು ಅಂದರೆ ಇಂಟಿಗ್ರಲ್ ಆಫ್ ಎಫ್ ವಿತ್ ರಿಸ್ಪೆಕ್ಟ್ಸ್ ಟು ಎಕ್ಸ್. ಅಂದರೆ ಇಂಟಿಗ್ರಲ್ ಅಂದರೆ ಈ ಸಿಂಬಾಲು ಇಂಟಿಗ್ರಲ್ ಆಫ್ ಎಫ್ ಅಂದರೆ ಎಫ್ ಆಫ್ ಎಕ್ಸ್ ವಿತ್ ರಿಸ್ಪೆಕ್ಟ್ಸ್ ಟು ಎಕ್ಸ್ ಅಂದರೆ ವಿತ್ ರಿಸ್ಪೆಕ್ಟ್ಸ್ ಟು ಎಕ್ಸ್. ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿತ್ ರಿಸ್ಪೆಕ್ಟ್ಸ್ ಟು ಎಕ್ಸ್. ಅರ್ಥ ಆಗುತ್ತಲ್ಲ? ಇಲ್ಲೇ ಈ ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಈ ಇಂಟಿಗ್ರೇಷನಲ್ಲಿ ಬರೋ ಈ ಎಫ್ ಆಫ್ ಎಕ್ಸ್, ಈ ಫಂಕ್ಷನ್ ಅಂದರೆ ಏನಂತೀವಿ ಅಂದರೆ ಇಂಟಿಗ್ರಾಂಡ್ ಅಂತೀವಿ. ಏನಂತೀವಿ? ಇಂಟಿಗ್ರಾಂಡ್. ಇದೇ ಹೇಳ್ತಾರೆ ನೋಡಿ ಸ್ನೇಹಿತರಲ್ಲಿ, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಲ್ಲಿ ಬರೋ ಈ ಎಫ್ ಆಫ್ ಎಕ್ಸ್ ಅನ್ನು ನಾವು ಏನು ಕರಿತೀವಿ, ಇಂಟಿಗ್ರಾಂಡ್ ಅಂತ ಕರಿತೀವಿ. ಅದೇ ರೀತಿ ಈ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಲ್ಲಿ ಬರೋ ಈ ಎಕ್ಸ್ ಅನ್ನು ಏನಂತ ಕರಿತೀವಿ ನಾವು, ವೇರಿಯಬಲ್ ಅಂತ ಕರಿತೀವಿ. ವೇರಿಯಬಲ್ ಆಫ್ ಇಂಟಿಗ್ರೇಷನ್. ಈ ಇಂಟಿಗ್ರೇಷನ್ ಏನದು, ಎಕ್ಸ್ ಅನ್ನೋದೇನು ವೇರಿಯಬಲ್, ಗೊತ್ತಿರುತ್ತೆ ನಮಗೆ ವೇರಿಯಬಲ್ ಅಂತೇಳಿ. ಇನ್ನು ಇಂಟಿಗ್ರೇಟ್ ಇಂಟಿಗ್ರೇಟ್ ಮಾಡೋದಂದ್ರೆ ಏನು, ಫೈಂಡ್ ದಿ ಇಂಟಿಗ್ರಲ್ ಅನ್ನು ಫೈಂಡ್ ಔಟ್ ಮಾಡೋದು ಅಂತ ಅರ್ಥ. ಓಕೆನಾ? ಇನ್ನು ನೆಕ್ಸ್ಟ್ ನೋಡಿ, ಆನ್ ಇಂಟಿಗ್ರಲ್ ಆಫ್ ಎಫ್ ಅಂದರೆ, ಈಗ ನೋಡಿ ಒಂದು ಫಂಕ್ಷನ್ ಇರುತ್ತೆ ಎಫ್ ಆಫ್ ಎಕ್ಸ್. ಈ ಫಂಕ್ಷನ್ ನಾನು ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನು, ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡೋದು. ಓಕೆ, ಫಸ್ಟ್ ಆರ್ಡರ್ ಡೆರಿವೇಟಿವ್. ಈ ಎಫ್ ಡ್ಯಾಶ್ ಆಫ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ಅಂತ ತಿಳ್ಕೊಳ್ಳಿ, ಕನ್ಸಿಡರ್ ಮಾಡಿ ಎಫ್ ಆಫ್ ಎಕ್ಸ್ ಬರುತ್ತೆ ಅಂತ. ಕರೆಕ್ಟಾ? ಈ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಏನು, ಎಫ್ ಆಫ್ ಎಕ್ಸ್, ಸ್ಮಾಲ್ ಎಫ್ ಆಫ್ ಎಕ್ಸ್. ಈ ಸ್ಮಾಲ್ ಆಫ್ ಎಫ್ ಆಫ್ ಎಕ್ಸ್ದು ಇಂಟಿಗ್ರೇಷನ್ ಏನು ಬರುತ್ತೆ ಅಂದರೆ ಇದೇ ಎಫ್ ಆಫ್ ಎಕ್ಸ್ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಇಷ್ಟೇ ನೋಡಿ ಇಲ್ಲಿ. ಓಕೆ, ಇನ್ನು ನೋಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟಿಗ್ರೇಷನ್? ಈ ಇಂಟಿಗ್ರೇಷನ್ ಅಂದ್ರೇನು, ದಿ ಪ್ರೊಸೆಸ್ ಆಫ್ ಫೈಂಡಿಂಗ್ ದಿ ಇಂಟಿಗ್ರಲ್. ಈ ಕೊಟ್ಟಂಥ ಫಂಕ್ಷನ್ ಏನಿರುತ್ತೋ ಅದ್ರದ್ದೇನು ಇಂಟಿಗ್ರಲ್ ಏನು ಫೈಂಡ್ ಔಟ್ ಮಾಡ್ತೀವಲ್ಲ, ಈ ಫೈಂಡ್ ಔಟ್ ಮಾಡೋ ಪ್ರೊಸೆಸ್ಸೇ ಏನಪ್ಪ ಅಂತಂದರೆ ಇಂಟಿಗ್ರೇಷನ್ನು. ಓಕೆ, ಈ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಇಲ್ಲಿ ಯಾವಾಗಲೂ ಆನ್ಸರಲ್ಲಿ ಸಿ ಅಂತ ಬರುತ್ತೆ. ಈ ಸಿ ಅಂದ್ರೇನು, ಎನಿ ರಿಯಲ್ ನಂಬರ್. ಏನಿದು? ಎನಿ ರಿಯಲ್ ನಂಬರ್. ರೈಟ್, ಎನಿ ರಿಯಲ್ ನಂಬರ್ ಕನ್ಸಿಡರ್ಡ್ ಆಸ್. ಇದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅನ್ನೋದು. ಈ ಸಿ ಅಂದ್ರೆ ಏನು, ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಅರ್ಥ ಆಗುತ್ತಲ್ಲ? ನೆಕ್ಸ್ಟ್ ನೋಡುವ. ನೋಡಿ ಸ್ನೇಹಿತರೆ, ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ಮಟ್ಟ ನೀವು ಡಿಫ್ರೆನ್ಷಿಯೇಷನ್ ಡೆರಿವೇಟಿವ್ಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿದ್ದೀರಾ. ಡೆರಿವೇಟಿವ್ಸು ಮತ್ತು ಇಂಟಿಗ್ರೇಷನ್ ನಿಮಗೆಲ್ಲ ಗೊತ್ತು. ಇಂಟಿಗ್ರೇಷನ್ ಈಸ್ ನಥಿಂಗ್ ಬಟ್ ವಾಟ್, ಇಂಟಿಗ್ರೇಷನ್ ಈಸ್ ನಥಿಂಗ್ ಬಟ್ ಆಫ್, integration is antiderivative. ಏನಿಲ್ಲ, ಈ ಡೆರಿವೇಟಿವ್ದು ಇನ್ವರ್ಸ್ ಪ್ರೊಸೆಸ್ ಏನಾಗುತ್ತೆ, ಇಂಟಿಗ್ರೇಷನ್ ಆಗುತ್ತೆ ಸ್ನೇಹಿತರೆ. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಈಗ ಸಪೋಸ್, ಈಗ ನೋಡಿ, ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿ ಎಕ್ಸ್ ರೆಸ್ ಟು ಎನ್ ಬರುತ್ತೆ. ಅದೇ ರೀತಿ ಈ ಎಕ್ಸ್ ರೆಸ್ ಟು ಎನ್ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ ಅಂದರೆ ಅದೇ ಫಂಕ್ಷನ್ ಬರುತ್ತೆ. ಇಲ್ಲಿ ಬಂದಿದೆ ನೋಡಿ, ಪ್ಲಸ್ ಸಿ ಅಂದರೆ ಏನಂತ ಹೇಳಿದ್ದೀನಿ ನಾನು, ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ವಾಟ್ ಇಟ್ ಈಸ್, ಸಿ ಈಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಓಕೆ, ಈಗ ನೋಡಿ, ಈಗ ಒಂದು ಎಕ್ಸ್ ಅನ್ನೋ ಫಂಕ್ಷನ್ಗೆ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತೇಳಿ. ಡೆರಿವೇಟಿವ್ ಆಫ್ ಎಕ್ಸ್ ಅಂದ್ರೆ ಏನು, 1. ಅದೇ ಒನ್ದು ಇಂಟಿಗ್ರೇಷನ್ ಏನು ಬರುತ್ತೆ ಸ್ನೇಹಿತರೆ, ಅದೇ ಎಕ್ಸ್ ಬರುತ್ತೆ. ಈಗ ನೋಡಿ, ಎಕ್ಸ್ದು ಡಿಫ್ರೆನ್ಷಿಯೇಷನ್ 1, ಈ ಒನ್ದು ಇಂಟಿಗ್ರೇಷನ್ ಏನು, ಎಕ್ಸು. ಅದೇ ರೀತಿ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸು. ಕಾಸ್ ಎಕ್ಸ್ದು ಇಂಟಿಗ್ರೇಷನ್ ಏನು, ಸೈನ್ ಎಕ್ಸ್. ಅದೇ ರೀತಿ ಡೆರಿವೇಟಿವ್ ಆಫ್ ಮೈನಸ್ ಕಾಸ್ ಎಕ್ಸ್ ಅಂದರೆ ಸೈನ್ ಎಕ್ಸು. ಅದೇ ರೀತಿ ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನು, ಮೈನಸ್ ಕಾಸ್ ಎಕ್ಸ್. ಅಷ್ಟೇ ನೋಡ್ರಿ.
ಮೈನಸ್ ಕಾಸ್ ಎಕ್ಸ್ದು ಡೆರಿವೇಟಿವ್ ಸೈನ್ ಎಕ್ಸು, ಸೈನ್ ಎಕ್ಸ್ದು ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸು. ಅದೇ ರೀತಿ ಟ್ಯಾನ್ ಎಕ್ಸ್ದು ಡೆರಿವೇಟಿವ್ ಏನು ಸೆಕ್ ಸ್ಕ್ವೇರ್ ಎಕ್ಸು, ಸೆಕ್ ಸ್ಕ್ವೇರ್ ಎಕ್ಸ್ದು ಇಂಟಿಗ್ರೇಷನ್ ಏನು ಟ್ಯಾನ್ ಎಕ್ಸು. ನೋಡಿರಿ ಸೆಕ್ ಸ್ಕ್ವೇರ್ ಎಕ್ಸ್ದು ಇಂಟಿಗ್ರೇಷನ್ ಏನು ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಓಕೆ, ಅದೇ ರೀತಿ ಡಿವೈಡ್ ಎಕ್ಸ್ ಆಫ್ ಕಾಟ್ ಎಕ್ಸ್ ಅಂದ್ರೆ ಏನು ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್. ಅದೇ ರೀತಿ ಕೊಸೆಕ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಏನು ಮೈನಸ್ ಕಾಟ್ ಎಕ್ಸ್ ಬರೀತದೆ ನೋಡಿ. ಕೊಸೆಕ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಓಕೆ, ಸೆಕ್ ಎಕ್ಸ್ ಡೆರಿವೇಟಿವ್ ಏನು ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಅದೇ ರೀತಿ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ದು ಇಂಟಿಗ್ರೇಷನ್ ಏನು ಅದೇ ಸೆಕ್ ಎಕ್ಸ್. ಸಿಂಪಲ್. ಇದೇ ರೀತಿ ನಾವು ಫಾರ್ಮುಲಾನ ನೋಡ್ತಾ ಸಾಗೋದಿದೆ. ಇನ್ನೊಂದು ಸ್ನೇಹಿತರೆ ಅತ್ಯಂತ ಇಂಪಾರ್ಟೆಂಟ್ ಅಂದರೆ ಲಕ್ಷ್ಯ ಇರಲಿ, ತುಂಬ ಸಿಂಪಲ್ ಆಗಿರುತ್ತೆ ಈ ಚಾಪ್ಟರು. ತುಂಬ ಸಿಂಪಲ್ ಅಂದರೆ ಹೆಂಗೆ, ಸ್ವಲ್ಪ ಇಲ್ಲಿ ನಾವು ನೋಡಬೇಕಾಗಿರೋದೇನು, ಒಂದು ಸೆಕೆಂಡ್, ಇಲ್ಲಿ ಇಂಟಿಗ್ರೇಷನಲ್ಲಿ ಹೆಂಗೆ ಡಿಫ್ರೆನ್ಷಿಯೇಷನ್ ನಾವು ಸಮಥಿಂಗ್ ಅಂತ ತಗೋತೀವೋ ಇಲ್ಲಿ ಕೂಡ ಸಮಥಿಂಗ್ ಅನ್ನೋದು ಬರುತ್ತೆ. ಯಾವ ರೀತಿ ಈಗ ನೋಡಿ, ಒಂದು ಸೆಕೆಂಡ್, ಈಗ ನೋಡಿ ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಬರ್ದಿದೆ ನೋಡಿ, ಎಕ್ಸ್ 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 ನೋಡ್ರಿ. ಈಗ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಏನ್ರಿ ಸೈನ್ ಎಕ್ಸ್ ಪ್ಲಸ್ ಸಿ, ಕರೆಕ್ಟಾ? ಅದೇ ರೀತಿ ಇಂಟಿಗ್ರಲ್ ಆಫ್ ಸೈನ್ ಇನ್ಸ್ಟೆಡ್ ಆಫ್ ಎಕ್ಸ್ ಈ ಎಕ್ಸ್ ಬದಲಾಗಿ ಬೇರೆದು ಏನೋ ಒಂದಿತ್ತು ಅಂದರೆ ಏನಿರುತ್ತೆ ಅಬ್ಬಬ್ಬ ಅಂದರೆ ಕಾಸ್ ಇದೆಯಲ್ಲ, ಕಾಸ್ ಎಕ್ಸಾಂಪಲ್ಲೇ ತಗೊಳ್ಳುವ. ಹೆಂಗೆ ಕಾಸ್ ಇದೆಯಲ್ಲ, ಕಾಸೇ ತಗೊಳ್ಳುವ. ಇಂಟಿಗ್ರಲ್ ಆಫ್ ಕಾಸ್ ಕಾಸ್ 3x ಅಂತ ಇಟ್ಕೊಳ್ಳಿ. ನೋಡಿ ಇಲ್ಲಿ ಈ ಕಾಸ್ ಈ ಎಕ್ಸ್ ಅಂದ್ರೆ ಏನಿಲ್ಲಿ ಆ್ಯಂಗಲ್ಲು, ಕರೆಕ್ಟ್ ಅಲ್ವಾ? ಈ ಆ್ಯಂಗಲ್ ಬದಲಾಗಿ ಈ ಎಕ್ಸ್ ಬದಲಾಗಿ ಬೇರೆ ಫಂಕ್ಷನ್ ಇಲ್ಲೇನಿದೆ 3x ಅಂತ ಇದೆ. ಈ ರೀತಿ ಇದ್ದಾಗ ಏನು ಬರುತ್ತೆ ಅಂದರೆ ನೋಡಿಲಿ, ಕಾಸ್ ಎಕ್ಸ್ದು ಇಂಟಿಗ್ರೇಷನ್ ಏನು ಸೈನ್ ಎಕ್ಸ್ ಪ್ಲಸ್ ಸಿ. ಅದೇ ರೀತಿ ಕಾಸ್ 3x ಈಗೇನು ಬಂದಿದೆ ಎಕ್ಸ್ ಬದಲಾಗಿ 3x ಬಂದಿದೆ ಸ್ನೇಹಿತರೆ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇಲ್ಲಿ ಇದೇ ತುಂಬ ಇಂಪಾರ್ಟೆಂಟ್. ಇಲ್ಲಿ ಹೇಗಂದ್ರೆ ನೋಡ್ರಿ, ಈಗ ಕಾಸ್ ಎಕ್ಸ್ ಇದ್ಮೇಲೆ ಇಲ್ಲಿ ಎಕ್ಸ್ ಬಂತು. ಅದೇ ರೀತಿ ಇಲ್ಲಿ 3x ಇಂಟು ಅಂದರೆ ಇಲ್ಲಿ ಏನು ಬರುತ್ತೆ 3x ಬರುತ್ತೆ. ಏನು ಬರುತ್ತೆ ಇಂಟಿಗ್ರಲ್ ಆಫ್ ಕಾಸ್ 3x ಅಂದ್ರೆ ಏನು ಸೈನ್ 3x ಸೈನ್ 3x. ಸ್ವಲ್ಪ ಲಕ್ಷ ಕೊಡಿ, ಇಷ್ಟಕ್ಕೆ ನಿಂದಿರೋದಿಲ್ಲ ಇದು. ಇಂಟು 1 ಡಿವೈಡೆಡ್ ಬೈ ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ 3x ಪ್ಲಸ್ ಸಿ. ಇಷ್ಟು ಬರಿಬೇಕು. ಯಾವಾಗ ಬರಿಬೇಕು? ಈ ಎಕ್ಸ್ದ ಬದಲಾಗಿ ಬೇರೆ ಫಂಕ್ಷನ್ ಇದ್ರೆ, ಎಕ್ಸ್ ಬದಲಾಗಿ ಏನಿದೆ 3x ಇದೆ, -2x ಮೈನಸ್ ಎಕ್ಸು ಅಥವಾ ಸೈನ್ ಎಕ್ಸು ಈ ರೀತಿ ಇದ್ರೆ ಎಕ್ಸ್ ಬದಲಾಗಿ ಬೇರೆದು ಯಾವುದೇ ಫಂಕ್ಷನ್ ಇರಲಿ ಅವಾಗೇನು ತೊಗೊಳ್ಳೋದು ಇದನ್ನು ಸಮಥಿಂಗ್. ಯಾವ ರೀತಿ ನೋಡಿ ನಾನು ಅಂತೀನಿ, ಇಂಟಿಗ್ರಲ್ ಆಫ್ ಕಾಸ್ ಸಮಥಿಂಗ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಸೈನ್ ಸಮಥಿಂಗ್ ಇಂಟು 1 ಡಿವೈಡ್ ಬೈ ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಪ್ಲಸ್ ಸಿ. ಈ ರೀತಿ ನಾವು ತೆಗೆದುಕೊಳ್ಬೇಕು. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಸೊ ಫೈನಲ್ ಏನಾಯ್ತು ಈಗ, ಸೈನ್ 3x ಡಿವೈಡೆಡ್ ಬೈ ಡಿ ಬೈ ಎಕ್ಸ್ ಆಫ್ 3x ಅಂದರೆ ನಿಮಗೆಲ್ಲ ಗೊತ್ತು 3 ಪ್ಲಸ್ ಸಿ ವಿಚ್ ಈಸ್ ದಿ ಫೈನಲ್ ಆನ್ಸರ್. ಇಷ್ಟು ಮಾಡಬೇಕು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುತ್ತೆ. ಡೈರೆಕ್ಟ್ ನಾನು ಎಕ್ಸಾಂಪಲ್ಗೆ ಹೋಗ್ತೀನಿ. ಈ ರೀತಿ ಎಲ್ಲ ಫಾರ್ಮುಲಾಸ್ ಬೈ ಮಾಡಿ ಇಲ್ಲಿ ಪ್ರತಿಯೊಂದನ್ನು ನಾನು ಎಲ್ಲ ಥಿಂಗ್ಸನ್ನು ಕ್ಲಿಯರ್ ಮಾಡ್ತಾ ಸಾಕ್ತೀನಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡಿ. ಎಕ್ಸರ್ಸೈಸ್ 7.1ನಲ್ಲಿ ಏನಿದೆ ನೋಡಿ. ಓಕೆ, ಎಕ್ಸರ್ಸೈಸ್ 7.1ನಲ್ಲಿ ಏನಿದೆ, ಫೈಂಡ್ ಆಂಟಿ ಡೆರಿವೇಟಿವ್. ಆಂಟಿ ಡೆರಿವೇಟಿವ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್. ಓಕೆ, ಇಂಟಿಗ್ರೇಷನ್, ಫೈಂಡ್ ಇಂಟಿಗ್ರೇಷನ್ ಆರ್ ಫೈಂಡ್ ಆನ್ ಇಂಟಿಗ್ರಲ್ of the following functions by the method of inspection. Now right now ನಾನು ಫಸ್ಟ್ ಬರ್ಕೋತೀನಿ. ರೈಟ್ ಸೈನ್ 2x ರೈಟ್ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್. ಯಾವಾಗ ಈ ಸಿಂಬಾಲ್ ಹಾಕೋತಿರೋ ಇಲ್ಲೇನು ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತಗೋತೀನಿ, ಕರೆಕ್ಟಾ? ಸೈನ್ 2x ಫಾರ್ಮುಲಾ ಯಾವ್ದು ಬರುತ್ತೆ ಹೇಳಿ, ನಿಮಗೆಲ್ಲ ಗೊತ್ತು. ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಫಾರ್ಮುಲಾ ಬರುತ್ತೆ. ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನು ಸ್ನೇಹಿತರೆ, ಏನು ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಲ್ವಾ? ಈಗ ನಾನು ಹೇಳೋದೇನೋ ಇಲ್ಲೇ ಲಕ್ಷ ಕೊಡಿ ಸ್ನೇಹಿತರೆ. ಇಲ್ಲಿ ಸಮಥಿಂಗ್ ಅನ್ನೋದು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು, ಎಕ್ಸ್ ಬದಲಾಗಿ ಎಕ್ಸ್ ಇತ್ತು ಅಂದರೆ ಇಷ್ಟೇ ಬರುತ್ತೆ.
ಅದೇ ಎಕ್ಸ್ ಬದಲಾಗಿ ಬೇರೆದಿತ್ತು ಅಂದರೆ ಬೇರೆದೇನಿದೆ ಇಲ್ಲಿ 2x ಇದೆ ನೋಡಿ. ಬೇರೆದಿತ್ತು ಅಂದರೆ ಎಕ್ಸ್ಟ್ರಾ ಏನಾಗುತ್ತೆ ರೈಟ್, ಇಂಟಿಗ್ರಲ್ ಆಫ್ ಸೈನ್ 2x ಇಂಟು ಡಿ ಎಕ್ಸ್ ಇದ್ದಾಗ ಮೈನಸ್ ಕಾಸ್ 2x ಇಂಟು 1 ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ದ್ಯಾಟ್ 2x ಪ್ಲಸ್ ಸಿ ಆಗುತ್ತೆ. ಇಷ್ಟು ಲಕ್ಷ್ಯ ಇರಲಿ, ಓಕೆನಾ. ಇಂಟಿಗ್ರಲ್ ಆಫ್ ಸೈನ್ 2x ಅಂದ್ರೇನು, ಸೈನ್ ಇದು ಯಾವ ಫಾರ್ಮುಲಾಗೆ ಅಪ್ಲೈ ಆಗುತ್ತೆ, ಸೈನ್ ಎಕ್ಸ್ಗೆ. ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಅಂದ್ರೇನು, ಮೈನಸ್ ಕಾಸ್ ಎಕ್ಸ್ ಬದಲಾಗಿ ಏನಿದೆ ಇಲ್ಲಿ 2x ಇದೆ, 2x ಇಂಟು 1 ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ದ್ಯಾಟ್ 2x ಪ್ಲಸ್ ಸಿ. ರೈಟ್ ನೋಡಿ, ಮೈನಸ್ ಕಾಸ್ 2x ಇದ್ದಂಗೆ ಬರೀ ಡಿವೈಡೆಡ್ ಬೈ ಎಕ್ಸ್ ಆಫ್ 2 ಏನಿದೆ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಡಿಫ್ರೆನ್ಷಿಯೇಷನ್ ಇಂದ ಹೊರಗೆ ಬರುತ್ತೆ, ಪ್ರಾಪರ್ಟಿ ಗೊತ್ತು ನಿಮಗೆ. ರೈಟ್, ಇನ್ನೇನು ಉಳಿತು, ಎಕ್ಸ್ ಆಫ್ ಎಕ್ಸ್ ಅಂದರೆ ಎಷ್ಟು ಉಳಿತು 1 ಪ್ಲಸ್ ಸಿ. ಸೊ ಫೈನಲಿ ಏನು ಉಳಿತು ನನಗಿಲ್ಲಿ, ಮೈನಸ್ ಕಾಸ್ 2x ಡಿವೈಡೆಡ್ ಬೈ 2 ಪ್ಲಸ್ ಸಿ ಉಳಿತು. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಕರೆಕ್ಟಾ. ಇನ್ನು ಎರಡನೇ ಎಕ್ಸಾಂಪಲ್ ತಗೋತೀನಿ ನೋಡಿ. ಎರಡನೇ ಎಕ್ಸಾಂಪಲ್ ಏನಿದೆ ನೋಡಿ, ರೈಟ್. ಸೆಕೆಂಡ್ ಎಕ್ಸಾಂಪಲ್ ವಾಟ್ ಇಟ್ ಈಸ್, ಇಂಟಿಗ್ರಲ್ ಆಫ್ ಕಾಸ್ 3x ಇಂಟು ಡಿ ಎಕ್ಸ್. ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಸ್ನೇಹಿತರೆ, ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಏನ್ರಿ, ಕಾಸ್ ಎಕ್ಸ್ ಅಂದರೆ ಏನು, ಸೈನ್ ಎಕ್ಸ್ ಪ್ಲಸ್ ಸಿ. ಎಕ್ಸ್ ಇತ್ತು ಅಂದರೆ ಇಷ್ಟೇ, ಅದೇ ಎಕ್ಸ್ ಬದಲಾಗಿ ಬೇರೆದಿತ್ತು ಅಂದರೆ ಬೇರೆದೇ ಇದೆ. ಇಲ್ಲಿ ಏನಿದೆ 3x ಇದೆ, ಏನಾಗುತ್ತೆ, ಇಂಟಿಗ್ರಲ್ ಆಫ್ ಕಾಸ್ ಅಂದರೆ ಏನು, ಸೈನ್. ಎಕ್ಸ್ ಬದಲಾಗಿ ಇಲ್ಲೇನಿದೆ 3x ಇದೆ, 3x ಇಂಟು ಯಾವಾಗ ಎಕ್ಸ್ ಬದಲಾಗಿ ಬೇರೆದು ಬರುತ್ತೋ ಏನು ಮಾಡೋದು ಎಕ್ಸ್ಟ್ರಾ, ಇಂಟು 1 ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ದ್ಯಾಟ್ 3x ಪ್ಲಸ್ ಸಿ ಅಂತ ಇಡೋದು. ಓಕೆನಾ. ಇಸ್ ಈಕ್ವಲ್ಸ್ ಟು ಸೈನ್ 3x ಡಿವೈಡೆಡ್ ಬೈ ಎಕ್ಸ್ ಆಫ್ 3 ಏನಿದೆ ಇದು ಕಾನ್ಸ್ಟೆಂಟ್ ಇದೆ. ಸೊ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಏನು ಮಾಡ್ತೀರಾ ಇಲ್ಲಿ, ಹೊರಗೆ ತಗೋತೀರಾ, 3 ಹೊರಗೆ ಉಳಿತು. ಎಕ್ಸ್ ಆಫ್ ಎಕ್ಸ್ ಅಂದರೆ ಎಷ್ಟು 1, 3 ಇಂಟು 1 ಅಂದರೆ 3 ಪ್ಲಸ್ ಸಿ. ಫೈನಲ್. ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ. ಸೊ ತಿಳ್ಕೊಳ್ಳಿ ಸ್ನೇಹಿತರೆ, ಇಲ್ಲೇನು ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ನಾನು ಸ್ವಲ್ಪ ಇದನ್ನು ಅರೇಂಜ್ ಮಾಡ್ತೀನಿ, ಓಕೆನಾ. ಏನಿಲ್ಲ ಇಲ್ಲಿ ಪ್ರತಿಯೊಂದು ಎಕ್ಸಾಂಪಲಲ್ಲಿ ಏನಿರುತ್ತೆ, ಆ ಎಕ್ಸ್ ಬದಲಾಗಿ ಏನಿದೆಯೋ ಅದನ್ನು ಸಮಥಿಂಗ್ ಅಂತ ಫಾರ್ಮುಲಾ ಅಪ್ಲೈ ಮಾಡೋದು. ಯಾವ ರೀತಿ, ಈಗ ಇಂಟಿಗ್ರಲ್ ಆಫ್ ಸೈನ್ ಸಮಥಿಂಗ್ ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಕಾಸ್ ಸಮಥಿಂಗ್ ಇಂಟು ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಪ್ಲಸ್ ಸಿ. ಈ ರೀತಿ ಬಯಟೆ ಮಾಡೋದು. ಕರೆಕ್ಟಾ. ಸೊ ನೆಕ್ಸ್ಟ್ ನೋಡುವ, ಥರ್ಡ್ ಎಕ್ಸಾಂಪಲ್ ಇದೆ, ತುಂಬ ಚೆನ್ನಾಗಿ ತಿಳಿಯುತ್ತೆ ಇಲ್ಲಿ. ಥರ್ಡ್ ಎಕ್ಸಾಂಪಲ್ ಏನಿದೆ, e⁻² ಇದೆ. ಕರೆಕ್ಟಾ. ಇಂಟಿಗ್ರಲ್ ಆಫ್ e⁻² ಇಂಟು ಡಿ ಎಕ್ಸ್. ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, ಇಂಟಿಗ್ರಲ್ ಆಫ್ e⁻x ಇಂಟು ಡಿ ಎಕ್ಸ್ ಅಂದ್ರೇನು, e⁻x ಪ್ಲಸ್ ಸಿ. ಸರಿ ಅಲ್ವಾ. e⁻x ಇಂಟಿಗ್ರೇಷನ್ ಏನು, e⁻x. ಅದೇ ರೀತಿ e⁻x ಇದೆಯಾ ಇಲ್ಲಿ, ಇಲ್ಲ, ಬೇರೆ ಇದೆ. ನೋಡಿಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು, e⁻ ಸಮಥಿಂಗ್ ಇಂಟು ಡಿ ಎಕ್ಸ್ ಅಂದರೆ e⁻ ಸಮಥಿಂಗ್ ಇಂಟು 1 ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಪ್ಲಸ್ ಸಿ. ಈ ರೀತಿ ಮಾಡಬೇಕು. ನೋಡಿಲ್ಲಿ ಇಲ್ಲಿ ನಾನು ಸಮಥಿಂಗ್ ತೊಗೊಂಡಿದ್ದೇನಲ್ಲ, ಆ ಜಾಗದಲ್ಲಿ ಏನು ಇಡ್ತೀನಿ ನಾನು, 2x ಇಡ್ತಾ ಹೋಗ್ತೀನಿ ನೋಡಿ. e⁻ ಸಮಥಿಂಗ್ ಇಂಟು 1 ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಅಂದರೆ ಎಷ್ಟು ಇಲ್ಲಿ 2x ಪ್ಲಸ್ ಸಿ. ಸೊ ಫೈನಲಿ ವಿ ಗಾಟ್ e⁻²x, right, as it is. dx of 2x is nothing but 2 plus c, right, which is the final answer. ಎಷ್ಟು ಸಿಂಪಲ್ ಆಗಿದೆಯಲ್ಲ. ಸೊ ಅದೇ ರೀತಿ ಫೋರ್ತ್ ಕ್ವೆಶ್ಚನ್, ರೈಟ್. ಫೋರ್ತ್ ಕ್ವೆಶ್ಚನ್ ತಗೋತೀನಿ. ಫೋರ್ತ್ ಕ್ವೆಶ್ಚನ್ ನೋಡಿ, ಏನಿದೆ, ax ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಇದನ್ನು ಇಂಟಿಗ್ರೇಷನ್ ಮಾಡೋದಿದೆ. ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ax ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಟ್ ಇಟ್ ವಿಲ್ ಬಿ, ಇಟ್ ವಿಲ್ ಬಿ ಇಂಟಿಗ್ರಲ್ ಆಫ್, ಯಾವ ಫಾರ್ಮುಲಾ ಹತ್ತುತ್ತೆ, ಸ್ವಲ್ಪ ಲಕ್ಷ ಇರಲಿ. ಫಾರ್ಮುಲಾ ಯಾವ್ದು ಅಪ್ಲೈ ಆಗುತ್ತೆ, ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಇಲ್ಲಿ, ಇಂಟಿಗ್ರಲ್ ಆಫ್ x⁻n ಇಂಟು ಡಿ ಎಕ್ಸ್. ಎಕ್ಸ್ ಜಾಗ ಏನಿದೆ ಇಲ್ಲಿ, ಎಕ್ಸ್ ಜಾಗ ಎಕ್ಸ್ ಪ್ಲಸ್ ಬಿ ಇದೆ, ಎನ್ ಜಾಗದಲ್ಲಿ ಏನಿದೆ 2 ಇದೆ. ಕಂಪೇರ್ ಮಾಡಿ, ಎಕ್ಸ್ ಜಾಗ ಬಂದರೆ ಏನು ಮಾಡೋದು, ಇದನ್ನು ಸಮಥಿಂಗ್⁻n ಅಂದ್ರೆ ಏನು, ಸಮಥಿಂಗ್⁻n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಇಂಟು ಎಕ್ಸ್ಟ್ರಾ ಏನಾಗುತ್ತೆ ಇಂಟು 1 ಡಿವೈಡ್ ಬೈ
ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್. ನೋಡ್ರಿ ಎಕ್ಸ್ ಜಾಗ ಏನು ಸಮಥಿಂಗ್ ಪ್ಲಸ್ ಸಿ. ಅಲ್ಲೆಲ್ಲೆಲ್ಲಿ ನಾನು ಸಮಥಿಂಗ್ ಅಂತ ತೊಗೊಂಡಿದ್ದೀನೋ ಅಲ್ಲೆಲ್ಲ ಏನು ಇಡ್ತೀನಿ ನಾನು ಎ ಎಕ್ಸ್ ಪ್ಲಸ್ ಬಿ ಇಡ್ತಾ ಹೋಗ್ತೀನಿ. ಏನು ಇಡ್ತೀನಿ ನಾನು ಎ ಎಕ್ಸ್ ಪ್ಲಸ್ ಬಿ ಇಡ್ತೀನಿ. ಇದು ನನ್ನ ಸಮಥಿಂಗ್ ಈಗ ಕರೆಕ್ಟಾ ಇಡ್ತೀನಿ ನೋಡಿ. ಇದೇ ರೀತಿ ಹೋಗಿ ಇಲ್ಲೆಲ್ಲ ಸಮಥಿಂಗ್ ಏನು ತೊಗೊಂಡ್ರಿ ನೋಡ್ರಿ, ಅಲ್ಲೇನು ಮಾಡ್ರಿ ಎಕ್ಸ್ ಪ್ಲಸ್ ಬಿ ಇಡಿ. ಎ ಎಕ್ಸ್ ಪ್ಲಸ್ ಬಿ ರೆಸ್ಟು ಎನ್. ಎನ್ ಅಂದರೆ ಎಷ್ಟು ಇಲ್ಲಿ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಇಂಟು 1 ಡಿವೈಡೆಡ್ ಬೈ ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಅಂದರೆ ಎಕ್ಸ್ ಜಾಗ ಏನು ತೊಗೊಂಡಿದೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ತೊಗೊಂಡಿದೆಯಲ್ಲ ಇಡಿ ಪ್ಲಸ್ ಸಿ. ಸೊ ಫೈನಲಿ ಏನು ಬರುತ್ತೆ ನೋಡಿ ಎ ಎಕ್ಸ್ ಪ್ಲಸ್ ಬಿ ರೆಸ್ಟು 2 ಪ್ಲಸ್ 1 ಈಸ್ ನಥಿಂಗ್ ಬಟ್ 3 ಡಿವೈಡೆಡ್ ಬೈ 3 ಇಂಟು 1 ಡಿವೈಡೆಡ್ ಬೈ ಡಿ ಬೈ ಎಕ್ಸ್ ಆಫ್ ಎ ಎಕ್ಸ್ ಅಂದರೆ ಎ ಪ್ಲಸ್ ಡಿ ಬೈ ಎಕ್ಸ್ ಆಫ್ ಬಿ ಅಂದರೆ ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಅಂದರೆ 0 ಪ್ಲಸ್ ಸಿ. ಫೈನಲಿ ವಿ ಗಾಟ್ ವಾಟ್ ಎ ಎಕ್ಸ್ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಡಿವೈಡೆಡ್ ಬೈ 3 ಎ ಪ್ಲಸ್ 0 ಅಂದರೆ ಎ ಪ್ಲಸ್ ಸಿ ವಿಚ್ ಇಸ್ ದಿ ಫೈನಲ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆಯಲ್ಲ ಸ್ನೇಹಿತರೆ. ಇಲ್ಲಿ ಮೇನ್ ಏನು ಕೊಟ್ಟಂಥ ಪ್ರಾಬ್ಲಮ್ಮು ಅಥವಾ ಕೊಟ್ಟಂಥ ಎಕ್ಸಾಂಪಲ್ಲು ಯಾವ ಫಾರ್ಮುಲಾಕ್ಕೆ ಅಪ್ಲೈ ಆಗುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳೋದು ಅಷ್ಟಾಯ್ತಾ. ಇನ್ನು ಎಕ್ಸ್ ಬದಲಾಗಿ ಸಮಥಿಂಗ್ ಅಂತೇಳಿ ಏನಿದೆ ಅದನ್ನು ನೋಡ್ಕೊಳ್ಳೋದು. ಸಮಥಿಂಗ್ ಇದ್ರೆ ಏನು ಮಾಡ್ಕೋತೀರಾ ಎಕ್ಸ್ಟ್ರಾ ಇಂಟು 1 ಡಿವೈಡ್ ಬೈ ಡಿ ಬೈ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಇದನ್ನು ಎಕ್ಸ್ಟ್ರಾ ಬರ್ಕೋಬೇಕು. ಓಕೆನಾ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಕರೆಕ್ಟಾಗಿ ಒಮ್ಮೆ ನೋಡಿ, ಇಲ್ಲೇನು ದೊಡ್ಡದೇನೂ ಇಲ್ಲ, ಎಲ್ಲ ಸಿಂಪಲ್ ಇದೆ. ಸೊ ಎರೇಸ್ ಮಾಡ್ತೀನಿ ಸ್ನೇಹಿತರೆ. ಸೊ ಫಸ್ಟ್ಗೆ ಇಂಟಿಗ್ರೇಷನ್ ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ದೆ, ಫಸ್ಟ್ ಕೊಟ್ಟಂಥ ಎಕ್ಸಾಂಪಲ್ ಯಾವ ಫಾರ್ಮುಲಾಕ್ಕೆ ಅಪ್ಲೈ ಆಗುತ್ತೆ ಒಂದನೇ ಸ್ಟೆಪ್. ಎರಡನೇ ಸ್ಟೆಪ್ ಏನು, ಎರಡನೇ ಸ್ಟೆಪ್ ಅಂದರೆ ಕೊಟ್ಟಂಥ ಫಾರ್ಮುಲಾ ಯಾವಾಗ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ ರೈಟ್, ಕೊಟ್ಟಂಥ ಎಕ್ಸಾಂಪಲ್ಗೆ, ಆಗ ಸಮಥಿಂಗ್ ಏನಿದೆಯೋ ಅದನ್ನು ನೋಡೋದು, ಕರೆಕ್ಟಾಗಿ ಅಬ್ಸರ್ವ್ ಮಾಡೋದು, ಅದನ್ನು ಬರ್ಕೊಳ್ಳೋದು. ಕರೆಕ್ಟ್ ಅಲ್ವಾ? ರೈಟ್. ಇಷ್ಟು ನಂದು ಇಂಪಾರ್ಟೆಂಟ್ ಕನ್ಸೆಪ್ಟ್ ಇಲ್ಲಿ. ಯಾವಾಗ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯೇಷನ್ ಬಿಡಿಸುವಾಗ. ಓಕೆ, ಡಿಫ್ರೆನ್ಷಿಯೇಷನ್ ಮಾಡಿದ್ರಿ ಅಂದರೆ ಇಂಟಿಗ್ರೇಷನ್ ಏನು ಟಫ್ ಆಗೋದಿಲ್ಲ. ಓಕೆ, ಫಿಫ್ತ್ ಕ್ವಶನ್ ನೋಡುವ. ಫಿಫ್ತ್ ಕ್ವಶನ್ ಏನಿದೆ ನೋಡಿ, sin 2x ಮೈನಸ್ 4 e raised to 3x ಇಂಟಿಗ್ರೇಷನ್ ಮಾಡೋದಿದೆ ಕೊಟ್ಟಂಥ ಫಂಕ್ಷನ್ಗೆ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆಗಿ. ಕರೆಕ್ಟಾ? ಒಂದು ಲಕ್ಷ ಇರಲಿ ಸ್ನೇಹಿತರೆ. ಒಂದು ಪ್ರಾಪರ್ಟಿ ಹೇಳ್ತೀನಿ, ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇತ್ತು ಅಂದರೆ ಇಲ್ಲಿ ನೋಡಿ, ಎರಡು ಫಂಕ್ಷನ್, ಎರಡು ಅಥವಾ ಮೂರು ಫಂಕ್ಷನ್ ರೈಟ್, ಪ್ಲಸ್ ಅಥವಾ ಮೈನಸಲ್ಲಿದ್ದಾಗ, ಎರಡು ಮೂರು ಬೇಕಾದಷ್ಟೇ ಫಂಕ್ಷನ್ ಇರಲಿ, ಪ್ಲಸ್ ಮತ್ತು ಮೈನಸ್ಸಲ್ಲಿದ್ದಾಗ ಅವೇನಾಗುತ್ತೆ ಅಂದರೆ ಇಂಟಿಗ್ರೇಷನ್ ಪ್ರತಿಯೊಂದು ಫಂಕ್ಷನ್ಗೆ ಅಪ್ಲೈ ಆಗುತ್ತೆ. ಯಾವ ರೀತಿ? ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್. ಓಕೆ, ಮತ್ತು ಇಂಟಿಗ್ರೇಷನ್ ಎರಡನೇ ಫಂಕ್ಷನ್ಗೂ ಅಪ್ಲೈ ಆಗುತ್ತೆ. ಇಂಟಿಗ್ರಲ್ ಆಫ್ ಜಿ ಆಫ್ ಎಕ್ಸ್ ಪ್ಲಸ್ ಸಿ, ಇಂಟಿಗ್ರಲ್ ಆಫ್ ಜಿ ಆಫ್ ಎಕ್ಸ್ ರೈಟ್. ಇಂಟಿಗ್ರೇಷನ್ ಮಾಡಿದಾಗ ಇಲ್ಲಿ ಡಿ ಎಕ್ಸ್ ಇಡಿ ರೈಟ್, ಇಂಟಿಗ್ರೇಷನ್ ಮಾಡಿದ ಬಳಿಕ ಪ್ಲಸ್ ಸಿ ಇಡ್ತೀರಾ. ಇದೇ ನೋಡಿ, ಇಲ್ಲೊಂದು ಫಂಕ್ಷನ್ ಇದೆ, ಇಲ್ಲೊಂದು ಫಂಕ್ಷನ್ ಇದೆ. ಇಂಟಿಗ್ರೇಷನ್ ಎರಡಕ್ಕೂ ಬರುತ್ತಲ್ಲ, ಏನು ಬರುತ್ತೆ? ಇಂಟಿಗ್ರೇಷನ್ ಎರಡಕ್ಕೂ ಬರುತ್ತೆ. ಮಾಡಿ ಪೈಲಿಗೆ ಏನು ಬರೀತೀರಾ? ಇಸ್ ಈಕ್ವಲ್ಸ್ ಟು ವಾಟ್ ವಿ ಕ್ಯಾನ್ ರೈಟ್ ಇಂಟಿಗ್ರಲ್ ಆಫ್ sin 2x ಇಂಟು ಡಿ ಎಕ್ಸ್. ಸೆಪ್ರೇಟಾಗಿ ಇಂಟಿಗ್ರೇಷನ್ ಬರ್ಕೋಬೇಕು, ಎಷ್ಟೇ ಟರ್ಮ್ಸ್ ಇರಲಿ. ಓಕೆ, ಸೆಪ್ರೇಟಾಗಿ ಬರ್ಕೋಬೇಕು. 4 ಏನಿದೆ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಲಕ್ಷ ಇರಲಿ. ಇಂಟಿಗ್ರೇಷನಲ್ಲಿ ಕೂಡ ಕಾನ್ಸ್ಟೆಂಟ್ ಏನು ಬರುತ್ತೆ, ಇಂಟಿಗ್ರೇಷನಿಂದ ಹೊರಗೆ ಬರುತ್ತೆ. 4 ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಒಳಗೇನು ಉಳಿತು, e raised to 3x ಇಂಟು ಡಿ ಎಕ್ಸ್. ಓಕೆನಾ? ನೆಕ್ಸ್ಟ್ ಸ್ಟೆಪ್ ನೋಡಿ ಸ್ನೇಹಿತರೆ, ಈಗ ನಿಮಗೆ ಆರಾಮಾಗಿ ಬರುತ್ತೆ. ಏನೋ ಸೈನ್ ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ 2x, ಸೈನ್ ಸಮಥಿಂಗ್, ಸೈನದ ಇಂಟಿಗ್ರೇಷನ್ ಏನು ಮೈನಸ್ ಕಾಸ್ that 2x, x ಜಾಗದಲ್ಲಿ ಏನಿದೆ 2x ಇದೆ, 2x ಇಡಿ ಇಂಟು 1 ಡಿವೈಡೆಡ್ ಬೈ ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ 2x. ಓಕೆ, ಇಲ್ಲಿ ಮೈನಸ್ಗೆ ಮೈನಸ್ ಇಡ್ತೀನಿ, 4ಗೆ 4 ಇಡ್ತೀನಿ, ಏಕೆ ಹೊರಗಡೆ ಇದೆ ಇಂಟಿಗ್ರೇಷನಿಂದ. ಇಂಟಿಗ್ರೇಷನ್ ನೋಡಿ ಯಾವುದ್ರದ್ದು, e raised to ಸಮಥಿಂಗ್, e raised to x, x ಜಾಗದಲ್ಲಿ ಏನಿದೆ 3x ಇದೆ, ಅದನ್ನು ಸಮಥಿಂಗ್ ಅಂತ ಕನ್ಸಿಡರ್ ಮಾಡಿ. e raised to ಸಮಥಿಂಗ್ ಅಂದರೆ ಏನು, e raised to x ದ ಇಂಟಿಗ್ರೇಷನ್ ಏನು, e raised to something divided by d by dx of
ದ್ಯಾಟ್ ಸಮಥಿಂಗ್. ಯಾವಾಗ ಇಂಟಿಗ್ರೇಷನ್ ಮಾಡ್ತಿರೋ ಕಂಪಲ್ಸರಿ ಏನಿರಬೇಕು, ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಇಡಲೇಬೇಕು. ಇಸ್ ಈಕ್ವಲ್ಸ್ ಟು ಓಕೆ ಮೈನಸ್ ಕಾಸ್ ಟು ಎಕ್ಸ್ ಆಸ್ ಇಟ್ ಈಸ್ ಡಿವೈಡ್ ಬೈ ಡಿ ಬೈ ಎಕ್ಸ್ ಆಫ್ 2x ಅಂದರೆ ನಿಮಗೆಲ್ಲ ಗೊತ್ತು 2 ಮೈನಸ್ 4ಗೆ 4 ಇಡ್ತೀನಿ, ಇ ರೆಸ್ ಟು 3xಗೆ ಇ ರೆಸ್ ಟು 3x ಇಡಿ ಡಿವೈಡೆಡ್ ಬೈ ಓಕೆ ಡಿ ಬೈ ಎಕ್ಸ್ ಆಫ್ 3x ಅಂದರೆ 3 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು. ಸೊ ಫೈನಲ್ ಆಗಿ ಇನ್ನು ಸ್ವಲ್ಪ ಚೆನ್ನಾಗಿ ಬರಿಬೇಕಂದ್ರೇನು ಮೈನಸ್ ಕಾಸ್ ಟು ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ 4/3 e raised to 3x plus c which is the final answer. ಅಂಡರ್ಸ್ಟ್ಯಾಂಡ್ ಆಗುತ್ತಲ್ವಾ? ಈ ರೀತಿ ಇದನ್ನು ಬರಿತಾ ಸಾಗಬೇಕು. ಓಕೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತೀನಿ ನೋಡಿ. ಓಕೆ ತುಂಬ ಸಿಂಪಲ್ ಇದೆ ಸ್ನೇಹಿತರೆ, ಎಲ್ಲ ಒಂದೇ ರೀತಿ ಇರುತ್ತೆ, ಭಯ ಬೀಳಕ್ಕೆ ಹೋಗೋದಿಲ್ಲ, ಇಲ್ಲಿ ಎಲ್ಲ ನಿಮಗೆ ಬರುತ್ತೆ. ಓಕೆ ಸಿಕ್ಸ್ತ್ ಕ್ವಶನಲ್ಲಿ ಬರ್ಕೋತೀನಿ. ರೈಟ್ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಏನಿದೆ ನೋಡಿ 4e raised to 3x ಪ್ಲಸ್ 1 ಇಂಟು ಡಿ ಎಕ್ಸ್. ಇನ್ನು ಸ್ವಲ್ಪ ಸಿಂಪಲಾಗಿ ಹೋಗೋಮ. ಓಕೆ ಇಂಟಿಗ್ರೇಷನ್ ಪ್ರತಿಯೊಂದು ಟರ್ಮ್ಗೆ ಅಪ್ಲೈ ಆಗುತ್ತೆ. ರೈಟ್ 4e raised to 3x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಏನು ಬರ್ಕೊಂಡ್ವಿ, ಸೆಪ್ರೇಟಾಗಿ ಬರ್ಕೊಂಡ್ವಿ ಪ್ರತಿಯೊಂದು ಟರ್ಮ್ಗೆ. ಓಕೆ 4 ಏನಿದೆ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಟೇಕ್ ಇಟ್ ಕಾನ್ಸ್ಟೆಂಟ್ ಔಟ್ಸೈಡ್ ಫ್ರಮ್ ದಿ ಇಂಟಿಗ್ರೇಷನ್. ರೈಟ್ ಒಳಗೆ ಉಳಿತು ಇ ರೆಸ್ ಟು 3x ಇಂಟು ಡಿ ಎಕ್ಸ್. ಓಕೆ ಪ್ಲಸ್ ಇಂಟಿಗ್ರಲ್ ಆಫ್ 1 ಗೊತ್ತಿದೆ ನಿಮಗೆ. ರೈಟ್ 4 ಇದ್ದಂಗೆ ಇಡಿ. ಇಂಟಿಗ್ರಲ್ ಆಫ್ ಇ ರೆಸ್ ಟು ಸಮಥಿಂಗ್ ಅಂದರೆ ಇ ರೆಸ್ ಟು ಎಕ್ಸ್ದು ಇಂಟಿಗ್ರೇಷನ್ ಏನು, ಇ ರೆಸ್ ಟು ಸಮಥಿಂಗ್ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್. ಓಕೆ ಪ್ಲಸ್ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಅಂದರೆ ಡೈರೆಕ್ಟಾಗಿ ಗೊತ್ತು ನನಗೆ. ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಅಂದರೆ ಏನು, ಯಾವುದರ ಡಿಫ್ರೆನ್ಷಿಯೇಷನ್ 1, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಅಲ್ವಾ? ಹಾಗಾದರೆ 1ದ ಇಂಟಿಗ್ರೇಷನ್ ಏನು, ಎಕ್ಸ್ ಪ್ಲಸ್ ಸಿ. ಓಕೆ ನಾ 4 ಯಾವಾಗ ಇಂಟಿಗ್ರೇಷನ್ ಹೋಗುತ್ತೋ ಆವಾಗ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಎಕ್ಸಿಸ್ಟ್ ಆಗುತ್ತೆ. 4e raised to 3x ಡಿವೈಡೆಡ್ ಬೈ ಡಿ ಬೈ ಎಕ್ಸ್ ಆಫ್ 3x ಅಂದರೆ 3 ಪ್ಲಸ್ ಎಕ್ಸ್ ಪ್ಲಸ್ ಸಿ. ಸೊ ಫೈನಲ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೀಬೇಕಂದ್ರೆ ಏನು 4/3 e raised to 3x ಪ್ಲಸ್ ಎಕ್ಸ್ ಪ್ಲಸ್ ಸಿ ವಿಚ್ ಈಸ್ ದಿ ಫೈನಲ್ ಆನ್ಸರ್. ಏನು ಡೌಟ್ ಇದೆ ಹೇಳಿ ಸ್ನೇಹಿತರೆ? ಸಿಂಪಲ್ ಇದೆಯಲ್ಲ ನೋಡಿ. ಇಲ್ಲಿ ಇ ರೆಸ್ ಟು ಸಮಥಿಂಗ್ ಯಾವ ರೀತಿ ತೊಗೊಂಡೆ ನಾನು, ಇಂಟಿಗ್ರಲ್ ಆಫ್ ಇ ರೆಸ್ ಟು ಎಕ್ಸ್ ಅಂದ್ರೆ ಏನು, ಇ ರೆಸ್ ಟು ಎಕ್ಸ್ ಸರಿ ಅಲ್ವಾ? ಎಕ್ಸ್ ಜಾಗದಲ್ಲಿ ಏನಿದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಬಿಟ್ಟು ಬೇರೆ ಏನೇ ಇದ್ರು ಏನು ತೊಗೊಳೋದು ನಾವು, ಸಮಥಿಂಗ್ ಅಂತ ತೊಗೊಳೋದು. ಯಾವಾಗ ಸಮಥಿಂಗ್ ಅಂತ ಅನ್ಕೋತಿರೋ ಡಿವೈಡ್ ಬೈ ಡಿ ಬೈ ಎಕ್ಸ್ ಆಫ್ ಆ ಸಮಥಿಂಗ್ ಅನ್ನು ತಗೊಳ್ಳೋದು ಅಷ್ಟೇ ಇಲ್ಲಿ ಟ್ರಿಕ್ಸ್. ರೈಟಾ? ಓಕೆ ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗುವ. 1 ಸೆಕೆಂಡ್. ಓಕೆ ಸ್ವಲ್ಪ ಅರೇಂಜ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಸಮಥಿಂಗ್ ಅನ್ನೋದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಡಿಫ್ರೆನ್ಷಿಯೇಷನ್ ತಗೊಳ್ಳಿ, ಇಂಟಿಗ್ರೇಷನ್ ತಗೊಳ್ಳಿ, ಈ ರೀತಿ ನಾವು ಫಾರ್ಮುಲಾನ ಬೈಹಾರ್ಟ್ ಮಾಡಿದಾಗ ಏನಾಗುತ್ತೆ, ಥಿಂಗ್ಸ್ಗಳು ತುಂಬ ಸಿಂಪಲ್ ಆಗಿ ನಿಮ್ಮ ತಲೆಯಲ್ಲಿ ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ತಗೊಳ್ಳುವ. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ ಸೆವೆಂತ್ ಕ್ವಶನ್ ಅಂತೂ ಇನ್ನೂ ಈಸಿ ಇದೆ. ಎಕ್ಸ್ ಸ್ಕ್ವೇರ್ ಆಫ್ 1 ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ ಎಕ್ಸ್ ಸ್ಕ್ವೇರ್ ಬ್ರಾಕೆಟ್ ಒಳಗೆ ತಗೊಳ್ಳಿ. ಎಕ್ಸ್ ಸ್ಕ್ವೇರ್ ಇಂಟು 1 ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು 1 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಬೈ ಎಕ್ಸ್. ನೋಡಿ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಇಂಟು 1 ಬೈ ಎಕ್ಸ್ ಸ್ಕ್ವೇರ್. ಓಕೆ ಇಂಟು ಡಿ ಎಕ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಉಳಿತೇನು, ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಡಿ ಎಕ್ಸ್.
ಕರೆಕ್ಟ್ ಅಲ್ವಾ? ಸೊ ಇನ್ನು ಸೆಪ್ರೇಟಾಗಿ ಇಂಟಿಗ್ರೇಷನ್ ಮಾಡ್ಕೊಳ್ಳಿ. ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಫಸ್ಟ್ ಟರ್ಮಿಗೂ ಬರುತ್ತೆ, ಇಂಟಿಗ್ರೇಷನ್ ಸೆಕೆಂಡ್ ಟರ್ಮಿಗೂ ಬರುತ್ತೆ. ಕೊಟ್ಟಿದ್ದೀನಿ ನೋಡಿ. ಇಂಟಿಗ್ರಲ್ ಆಫ್ ಎಕ್ಸ್ ರೆಸ್ ಟು 2 ಅಂದರೆ ಯಾವ ಫಾರ್ಮುಲಾ? ಎಕ್ಸ್ ರೆಸ್ ಟು ಎನ್. ಇಂಟಿಗ್ರಲ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದರೆ ಏನು? ಎಕ್ಸ್ ರೆಸ್ ಟು ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರುತ್ತೆ. ಬರ್ಕೊಳ್ಳಿ. ಎಕ್ಸ್ ರೆಸ್ ಟು 2 ಪ್ಲಸ್ 1 ಅಂದರೆ 3 ಡಿವೈಡ್ ಬೈ 3 ರೈಟ್ ಮೈನಸ್ ಇಂಟಿಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಸಿ. ಯಾವಾಗ ಇಂಟಿಗ್ರೇಷನ್ ಹೋಗುತ್ತೋ ಆವಾಗ ಈ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಏನಾಗುತ್ತೆ? ಎಕ್ಸಿಸ್ಟ್ ಆಗುತ್ತೆ ಸ್ನೇಹಿತರೆ. ಸಿಂಪಲ್ ಆಗಿದೆಯಲ್ಲ? ಸೊ ಇದೇ ರೀತಿ ನಾವು ಇನ್ನೂ ಥಿಂಗ್ಸ್ಗಳನ್ನು ಸಿಂಪಲ್ಲಾಗಿ ಮಾಡ್ತಾ ಸಾಗಬೇಕು. 8 ಕ್ವಶನ್ ನಿಮ್ಗೆ ಏನು ಕೊಡ್ತೀನಿ? ಹೋಮ್ವರ್ಕ್ ಕೊಡ್ತೀನಿ. ಏನಿಲ್ಲ, ಇಂಟಿಗ್ರೇಷನನ್ನು ಸೆಪ್ರೇಟಾಗಿ ಬರಿತಾ ಸಾಗಿ. ಬೇಕಾದರೆ ಹೇಳ ರೈಟ್. ಇಲ್ಲಿ ನೋಡಿ, ತುಂಬ ಸಿಂಪಲ್ ಇದೆ, ಇಲ್ಲೇನು ಟಫ್ ಅನ್ನೋದೇ ಇಲ್ಲ. ಬಿಡಿಸ್ತೀನಿ ನೋಡಿ. ಇಂಟಿಗ್ರಲ್ ಆಫ್ ಇಂಟಿಗ್ರೇಷನ್ ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ತಾ ಸಾಗಿ. ಇಂಟಿಗ್ರೇಷನ್ ಫಸ್ಟ್ ಟರ್ಮಿಗೂ ಬರುತ್ತೆ, ಸೆಕೆಂಡ್ ಟರ್ಮಿಗೂ ಬರುತ್ತೆ, ಇಂಟಿಗ್ರೇಷನ್ ಥರ್ಡ್ ಟರ್ಮಿಗೂ ಬರುತ್ತೆ. ಕೊಡ್ತಾ ಸಾಗಿ. ಇಂಟಿಗ್ರಲ್ ಆಫ್ ಎ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಬಿ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ಸಿ ಇಂಟು ಡಿ ಎಕ್ಸ್. ಓಕೆನಾ? ಸೆಪ್ರೇಟಾಗಿ ಬರ್ಕೋತೀರಾ. ಈಕ್ವಲ್ಸ್ ಟು ಏನಿದೆ ಇಲ್ಲಿ? ಕಾನ್ಸ್ಟೆಂಟ್ ಇದೆ, ಹೊರಗಡೆ ತಗೋರಿ. is a constant, take it outside from the integration. What remains? Integral of x square into dx ಉಳಿತು ಪ್ಲಸ್ b ಏನಿದೆ? ಕಾನ್ಸ್ಟೆಂಟ್ ಇದೆ, ಹೊರಗೆ ತಗೊಳ್ಳಿ ಇಂಟಿಗ್ರೇಷನ್ ಇಂದ. b ಇಂಟಿಗ್ರಲ್ ಆಫ್ x ಇಂಟು ಡಿ ಎಕ್ಸ್ ಪ್ಲಸ್ c ಏನಿದೆ? ಕಾನ್ಸ್ಟೆಂಟ್ ಇದೆ, ಇಂಟಿಗ್ರೇಷನ್ ಇಂದ ಹೊರಗೆ ತಗೊಳ್ಳಿ c ಇಂಟು ಇಂಟಿಗ್ರಲ್ ಆಫ್ ಡಿ ಎಕ್ಸ್. ಸೊ ಫೈನಲ್ ಆಗಿ ಏನಾಯ್ತು ನೋಡಿ, ಏಕೆ ಎ ಬರೀತೀರಾ? ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾ. ಎಕ್ಸ್ ರೆಸ್ ಟು ಇಂಟಿಗ್ರಲ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದ್ರೆ ಏನು? ನಿಮಗೆಲ್ಲ ಗೊತ್ತು. ಎಕ್ಸ್ ರೆಸ್ ಟು 2 ಪ್ಲಸ್ 1 ದಟ್ ಈಸ್ 3/3 ಪ್ಲಸ್ ಬಿಗೆ ಬಿ ಕಾನ್ಸ್ಟೆಂಟ್ ಇದೆಯಲ್ಲ, ಹೊರಗಡೆ ಉಳಿದಿದೆ ಅದು. ಇಂಟಿಗ್ರಲ್ ಆಫ್ ಎಕ್ಸ್ ರೆಸ್ ಟು 1 ಅಂದರೆ ಯಾವ ಫಾರ್ಮುಲಾ? ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾನೇ. ಎನ್ ಜಾಗದಲ್ಲಿ ಏನಿದೆ? ಇಲ್ಲಿ 1 ಇದೆಯಲ್ಲ. ಸೊ ಫಾರ್ಮುಲಾ ಅಪ್ಲೈ ಮಾಡಿ. ಎಕ್ಸ್ ರೆಸ್ ಟು 1 ಪ್ಲಸ್ 1 2 ಡಿವೈಡ್ ಬೈ 2 ಪ್ಲಸ್ ಸಿ. ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಅಂದಂಗೆ. ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಅಂದ್ರೆ ಏನು? ಎಕ್ಸ್ ಪ್ಲಸ್ ಸಿ. ಸೊ ಫೈನಲಿ ವಿ ಕ್ಯಾನ್ ರೈಟ್ ವಾಟ್? a by 3 x cube plus b by 2 x square plus cx plus c ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಬೇಕಾದರೆ ನಿಮ್ಗೆ ಏನು ತೊಗೊಳ್ಳೋದು? ಇದನ್ನು c1 ಅಂತ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಚೇಂಜ್ ಅನಿಸ್ಬೇಕಾಗಿತ್ತು ಅಂದರೆ. ಓಕೆನಾ? ರೈಟ್. ನೆಕ್ಸ್ಟ್ ಮೂವ್ ಆಗುವ ನೋಡಿ. ಈಗ ನೆಕ್ಸ್ಟ್ ಮೂವ್ ಆಗ್ತೀನಿ. ಎಲ್ಲ ಸೇಮ್ ಇದೆ ಸ್ನೇಹಿತರೆ, ಜರಾ ಬಿ ಟಫ್ ಅನ್ನೋ ಮಾತೇ ಇಲ್ಲ ಇಲ್ಲಿ. ಓಕೆನಾ? ರೈಟ್. ಒಂದು ಸ್ವಲ್ಪ ತಿಳಿತಾ ಹೋಗಿ ಸಾಕು. 9ನೇ ಕ್ವಶನ್ ಏನಿದೆ ನೋಡಿ, ಸೆಪ್ರೇಟಾಗಿ ಡೈರೆಕ್ಟಾಗಿ ಏನು ಮಾಡ್ತೀನಿ ನಾನು? ಸೆಪ್ರೇಟಾಗಿ ಅಪ್ಲೈ ಮಾಡ್ತೀನಿ ಇಂಟಿಗ್ರೇಷನನ್ನು. ಅಪ್ಲೈಯಿಂಗ್ ಇಂಟಿಗ್ರೇಷನ್ ಸೆಪರೇಟ್ಲಿ. ಇಂಟಿಗ್ರಲ್ ಆಫ್ 2x ಸ್ಕ್ವಯರ್ ಇಂಟು ಡಿ ಎಕ್ಸ್. ನಾವು ಸ್ವಲ್ಪ ಸ್ಪೀಡ್ ಆಗಬೇಕಲ್ಲ, ಗೊತ್ತಾದಂಗೆ ಇಂಟಿಗ್ರಲ್ ಆಫ್ ಇ ರೆಸ್ ಟು ಎಕ್ಸ್ ಇಂಟು ಡಿ ಎಕ್ಸ್ ಸೆಪ್ರೇಟಾಗಿ ಅಪ್ಲೈ ಮಾಡ್ತೀನಿ. ಏನಾಗುತ್ತೆ? 2 ಏನಿದೆ? ಕಾನ್ಸ್ಟೆಂಟ್ ಇದೆ, ಔಟ್ಸೈಡ್ ತೊಗೊಳ್ಳಿ ಇಂಟಿಗ್ರೇಷನಿಂದ. 2 ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವಯರ್ ಅಂದರೆ ಯಾವ ಫಾರ್ಮುಲಾ? ಇಂಟಿಗ್ರಲ್ ಆಫ್ ಎಕ್ಸ್ ರೆಸ್ ಟು ಎನ್. ನಿಮಗೆಲ್ಲ ಗೊತ್ತು. ಎಕ್ಸ್ ರೆಸ್ ಟು ಎನ್ ಇಂಟಿಗ್ರೇಷನ್ ಏನು? ಎಕ್ಸ್ ರೆಸ್ ಟು ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಮಾಡ್ಕೊಳ್ಳಿ. 2 ಪ್ಲಸ್ 1 ಅಂದರೆ 3 ಡಿವೈಡ್ ಬೈ 3 ಪ್ಲಸ್ ಇ ರೆಸ್ ಟು ಎಕ್ಸ್ ಇಂಟಿಗ್ರೇಷನ್ ಏನು? ಇ ರೆಸ್ ಟು ಎಕ್ಸ್ ಪ್ಲಸ್ ಸಿ. ದ್ಯಾಟ್ಸ್ ಇಟ್. ಏನು ಟಫ್ ಇದೆ ಹೇಳಿ? ಕರೆಕ್ಟ್ ಅಲ್ವಾ? 10ನೇ ಕ್ವಶನ್ ನೋಡಿ. ಓಕೆ. ಇಂಟಿಗ್ರಲ್ ಆಫ್ ಇಲ್ಲಿ ಸ್ವಲ್ಪ ನೋಡಿ, ಬ್ರಾಕೆಟ್ ಸ್ಕ್ವೇರ್ ಇದೆ. ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನು? ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ. ಲಕ್ಷರ್ಲಿ ರೈಟ್. ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಯು ಆಲ್ರೆಡಿ ನೋನ್. ವಾಟ್? ಎ ಸ್ಕ್ವಯರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವಯರ್. ಎ ಅಂದರೆ ಎಷ್ಟಿಲ್ಲಿ? ಸ್ವಲ್ಪ ಬರಿತೀನಿ ನೋಡಿ. ರೈಟ್. ಎ ಸ್ಥಳದಲ್ಲಿ ಏನಿದೆ? ಇಲ್ಲಿ ರೂಟ್ ಎಕ್ಸ್ ಇದೆಯಲ್ಲ. ಏನಿದೆ? ರೂಟ್ ಎಕ್ಸ್ ಇದೆ. ಕರೆಕ್ಟಾ? ಎ ಜಾಗದಲ್ಲಿ ಏನಿದೆ? ಇಲ್ಲಿ ರೂಟ್ ಎಕ್ಸ್ ಇದೆ. ಎ. ಬಿ ಜಾಗದಲ್ಲಿ ಏನಿದೆ? 1 ಡಿವೈಡ್ ಬೈ ರೂಟ್ ಎಕ್ಸ್ ಇದೆ. ಕರೆಕ್ಟಾ? ಬರಿತಾ ಹೋಗ್ತೀನಿ ನೋಡಿ. ಎ ಅಂದರೆ ರೂಟ್ ಎಕ್ಸು, ಬಿ ಅಂದರೆ 1 ಬೈ ರೂಟ್ ಎಕ್ಸು. ಬರೀಲಾ? ಡಾಕ್ಟಾಗಿ ಹೋಗ್ತೀನಿ ನೋಡಿ. ಎ ಅಂದರೆ ರೂಟ್ ಎಕ್ಸ್, ಎ ಸ್ಕ್ವೇರ್ ಅಂದರೆ ರೂಟ್ ಎಕ್ಸ್ ಸ್ಕ್ವಯರ್ ಮೈನಸ್ 2 ಇಂಟು ಎ ಅಂದರೆ ರೂಟ್ ಎಕ್ಸ್ ಇಂಟು ಬಿ ಅಂದರೆ 1 ಡಿವೈಡ್ ಬೈ ರೂಟ್ ಎಕ್ಸ್. ಓಕೆ. ಪ್ಲಸ್
ಬಿ ಸ್ಕ್ವೇರ್ ಅಂದರೆ ಏನು 1/√x ಬ್ರಾಕೆಟ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಹೋಲ್ಸೇಲ್ ಆಗಿ ಬ್ರಾಕೆಟ್ ಕೊಡಿ ಓಕೆನಾ ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ರೈಟ್ ಸ್ಕ್ವೇರು ಸ್ಕ್ವೇರ್ ರೂಟ್ ಹೋಯ್ತು ಏನು ಉಳಿತಿಲ್ಲಿ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಹೋಯ್ತು ಏನು ಉಳಿತಿಲ್ಲಿ ಎರಡನೇ ಟರ್ಮಲ್ಲಿ 2 × 1 2 ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಅಂದರೆ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿತು ಇಂಟು ಡಿ ಎಕ್ಸ್ ಸೊ ಫೈನಲ್ ಆಗಿ ನೋಡಿ ಸ್ನೇಹಿತರೆ ಏನು ಉಳಿತಿಲ್ಲಿ ಇಂಟಿಗ್ರಲ್ ಆಫ್ ರೈಟ್ ಎಕ್ಸ್ ಪ್ಲಸ್ ಈ ಎಕ್ಸನ್ನು ನಾನು ಇಲ್ಲೇ ಇಡ್ತೀನಿ ಅಂತ ಓಕೆ ಬೇಡ ಈಸಿ ಆಗುತ್ತೆ ಪ್ಲಸ್ ಎಕ್ಸ್ ಮೈನಸ್ 2 ಸ್ವಲ್ಪ ಈ -2 ಹಿಂದೆ ತಗೋತೀನಿ ಪ್ಲಸ್ 1/x ಮುಂದಿಡ್ತೀನಿ ಇಂಟು ಡಿ ಎಕ್ಸ್ ಇಂಟಿಗ್ರೇಷನ್ ಮಾಡಿ ಏನು ಬರುತ್ತೆ ಇಂಟಿಗ್ರೇಷನ್ನು ಸಾರಿ ಇಂಟಿಗ್ರಲ್ ಆಫ್ ಎಕ್ಸ್ ಅಂದರೆ ಯಾವ ಫಾರ್ಮುಲಾ ಇದು x⁻1 ಅಂದಂಗೆ ಕರೆಕ್ಟ್ ಅಲ್ವಾ ಏನು ಬರುತ್ತೆ ಇದು x⁻1 + 1 2 / 2 ಪ್ಲಸ್ ಇಂಟಿಗ್ರಲ್ ಆಫ್ ಡೈರೆಕ್ಟ್ ಮಾಡಿ ಇಂಟಿಗ್ರಲ್ ಆಫ್ 1/x ಅಂದರೆ ಏನು ಡೈರೆಕ್ಟ್ ಇದೆ ಯಾವುದ್ರ ಡಿಫ್ರೆನ್ಷಿಯೇಷನ್ 1/x ಯಾವುದ್ರ ಡಿಫ್ರೆನ್ಷಿಯೇಷನ್ log x ದ ಡಿಫ್ರೆನ್ಷಿಯೇಷನ್ 1/x ಹಾಗಾದರೆ 1/x ದ ಇಂಟಿಗ್ರೇಷನ್ ಏನು log x ಮೈನಸ್ ಓಕೆ ಇಂಟಿಗ್ರಲ್ ಆಫ್ 2 × dx ಬರುತ್ತೆ ಇಂಟಿಗ್ರೇಷನ್ ಸೆಪರೇಟ್ ಆಗಿ ಅಪ್ಲೈ ಆಗಿತ್ತಲ್ಲ 2 ಏನು ಬರುತ್ತೆ ಹೊರಗೆ ಬರುತ್ತೆ ಇಂಟಿಗ್ರಲ್ ಆಫ್ dx ಅಂದರೆ ಏನು 2 × 2 ಬರೆದ್ರಾ ಇಂಟಿಗ್ರಲ್ ಆಫ್ dx ಅಂದರೆ 1 × dx ಅಂದಂಗೆ ಇಂಟಿಗ್ರಲ್ ಆಫ್ 1 × dx ಅಂದರೆ ಏನು x + c ಸೊ ಇಲ್ಲಿ ಏನು ಬಂತು 2x + c ಅಂತ ಬಂತು ವಿಚ್ ಇಸ್ ದಿ ಫೈನಲ್ ಆನ್ಸರ್ ಅರ್ಥ ಆಗುತ್ತಲ್ಲ ಈ ರೀತಿ ಬರ್ಕೋಬೇಕು ಸ್ನೇಹಿತರೆ ಓಕೆನಾ ಓಕೆ ರೈಟ್ ನಾ ಇನ್ನು ನೋಡಿ ಟಫ್ ಅನ್ನೋದೇ ಇಲ್ಲ ಇಲ್ಲಿ ಒಮ್ಮೆ ನಿಮಗೆ ಅದು ತಲೆಗೆ ಹೋಗ್ತು ಅಂತ ತಿಳ್ಕೊಳ್ಳಿ ಟಫ್ ಅನ್ನೋದು ಎಲ್ಲಿ ಕೂಡ ನಿಮಗೆ ಆ ಫೀಲ್ ಕೂಡ ಬರೋದಿಲ್ಲ ಟಫ್ ಇದೆ ಇಂಟಿಗ್ರೇಷನ್ ಅಂತೇಳಿ ಸುಮ್ಮನೆ ಏನೋ ಹೇಳ್ತಾರೆ ಎಲ್ಲರೂ ಇಂಟಿಗ್ರೇಷನ್ ಟಫ್ ಅಂತ ಇಂಟಿಗ್ರೇಷನ್ ಟಫ್ ಇಲ್ಲ ಸ್ನೇಹಿತರೆ ಅದು ನೋಡಿದ್ರೆ ತುಂಬ ಈಸಿ ಈ ಇಂಟಿಗ್ರೇಷನ್ ಬರಬೇಕು ಡಿಫ್ರೆನ್ಷಿಯೇಷನ್ ಬರಬೇಕಾದ್ರೆ ಏನಿರಬೇಕು ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಪರ್ಫೆಕ್ಟ್ ಆಗಿರಬೇಕು ಟ್ರಿಗ್ನೋಮೆಟ್ರಿ ಒಂದು ಬಂತು ಅಂದರೆ ಸಾಕು ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಬರೀ ಟ್ರಿಕ್ ಇದೆ ಅಷ್ಟೇ ಎಲ್ಲ ಎಕ್ಸಾಂಪಲ್ ಬರ್ತಾ ಸಾಗುತ್ತೆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು ಸಮಥಿಂಗ್ ಅನ್ನೋದು ಕರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಬರಬೇಕು ಸಾಕು ಓಕೆನಾ ಓಕೆ ಇಲ್ಲಿ ನೋಡಿ ಲಾಸ್ಟ್ ಕ್ವಶನ್ ಸ್ವಲ್ಪ ಬರ್ಕೋತೀನಿ x³ + 5x² -4 × dx x² ಇದೆ ಈ x² ಫಸ್ಟ್ ಟರ್ಮ್ಗೂ ಡಿವೈಡ್ ಬೈ ಆಗುತ್ತೆ ಸೆಕೆಂಡ್ ಟರ್ಮ್ಗೂ ಡಿವೈಡ್ ಬೈ ಆಗುತ್ತೆ ಥರ್ಡ್ ಟರ್ಮ್ಗೂ ಡಿವೈಡ್ ಆಗುತ್ತೆ ಕೊಡ್ತೀನಿ ನೋಡಿ ಡಿವೈಡ್ ಬೈ x² ಎಲ್ಲದಕ್ಕೂ ಏನಾಯಿತು ಡಿವೈಡ್ ಬೈ ಆಗುತ್ತೆ x² ಇಂದ ಏನೇನಾಗುತ್ತೆ ನೋಡಿ ಇಸ್ ಈಕ್ವಲ್ಸ್ ಟು ರೈಟ್ ಇಂಟಿಗ್ರಲ್ ಆಫ್ ಏನೇನು ಕ್ಯಾನ್ಸಲ್ ಆಗುತ್ತೆ ಮಾಡಿ ಇದರಲ್ಲಿರೋ 2x ಇದರಲ್ಲಿರೋ 2x ಹೋಗುತ್ತೆ ಎಷ್ಟು x ಉಳಿತು 1x ಉಳಿತು ಪ್ಲಸ್ ಇದರಲ್ಲಿರೋ 2x ಇದರಲ್ಲಿರೋ 2x ಹೋಯ್ತು ಎಷ್ಟು ಉಳಿತು 5 ಉಳಿತು ಅಷ್ಟೇ ಎಲ್ಲ x ಕ್ಯಾನ್ಸಲ್ ಆಯಿತು ಮೈನಸ್ ಇಲ್ಲೇನು ಉಳಿತು 4x² ಮೇಗ್ ತೊಗೊಳ್ಳಿ ಏನಾಯಿತು x⁻2 ಆಯಿತು ಇನ್ನು ಸೆಪ್ರೇಟಾಗಿ ಇಂಟಿಗ್ರೇಷನ್ ಮಾಡ್ಕೊಳ್ಳಿ ಓಕೆನಾ ಇಂಟಿಗ್ರಲ್ ಆಫ್ x × dx ಪ್ಲಸ್ ಇಂಟಿಗ್ರಲ್ ಆಫ್ 5 × dx ಮೈನಸ್ ಇಂಟಿಗ್ರಲ್ ಆಫ್ 4 × x⁻2 × dx ಓಕೆನಾ ಸೊ ನಾವು ಫಾರ್ಮುಲಾ ಅಪ್ಲೈ ಮಾಡಿ x⁻n ಫಾರ್ಮುಲಾ ಏನಿಲ್ಲ ಅಂದರೆ 1 ಇರುತ್ತೆ ಸೊ x⁻n ಫಾರ್ಮುಲಾ ಅಪ್ಲೈ ಮಾಡಿ x⁻1 + 1 2 / 2 ಪ್ಲಸ್ 5 ಕಾನ್ಸ್ಟೆಂಟ್ ಇದೆ ಸ್ನೇಹಿತರೆ ಹೊರಗೆ ಬರುತ್ತೆ ಕರೆಕ್ಟ್ ಅಲ್ವಾ 5 is a constant take it outside from the integration then integral of 1 × dx that is x minus 4 is a constant take it outside from the integration ಹೊರಗೆ ತಗೋತೀರಾ ಇನ್ನು x⁻2 ನೋಡ್ರಲ್ಲ ಇಂಟಿಗ್ರಲ್ ಆಫ್ x⁻n × dx ಫಾರ್ಮುಲಾನೇ ಕರೆಕ್ಟ್ ಅಲ್ವಾ n ಜಾಗದಲ್ಲಿ ಏನಿದೆ ಇಲ್ಲಿ -2 ಇದೆ ಪುಟ್ ಅಪ್ ಮಾಡಿ x⁻2 -2 + 1 divided by -2 + 1 into dx ಓಕೆ ಇಂಟಿಗ್ರೇಷನ್ ಮಾಡಿದೀವಲ್ಲ ವೇಟ್ ಇಂಟಿಗ್ರೇಷನ್ ಮಾಡಿದ್ದೀವಿ ಸೊ ಯಾವಾಗ ಇಂಟಿಗ್ರೇಷನ್ ಮಾಡ್ತೀವಿ ನೋಡಿ
ರೈಟ್ ಪ್ಲಸ್ ಸಿ ಉದ್ಭವ ಮೂರ್ತಿ ಆಗುತ್ತೆ ಬಂದ್ಬಿಡುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ 5x ಮೈನಸ್ 4 x raised to minus 1 divided by minus 1 plus c. So now we can write x square divided by 2 plus 5x minus into minus plus ನೋಡ್ರಿ minus into minus ಅಥವಾ minus divided by minus plus ಆಯಿತು ಓಕೆ 4 divided by x raised to minus 1 ಡಿನಾಮಿನೇಟರ್ ಅಲ್ಲಿ ತಗೊಳ್ಳಿ x raised to 1 ಅಂದರೆ x ಆಯಿತು ಪ್ಲಸ್ c which is the final answer. ಸ್ನೇಹಿತರೆ ಈ ಮುಂದಿನ ಕ್ವೆಶನ್ಸ್ ಅನ್ನು ಕೂಡ ನಾನು ಹಾಕೋ ಪ್ರಯತ್ನ ಮಾಡ್ತೀನಿ ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಲೈಕ್ಸ್ ಮುಖಾಂತರ ನಿಮ್ಮ ಮೆಚ್ಚುಗೆಯನ್ನು ಸೂಚಿಸಿ ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಸೆಷನಲ್ಲೇ ಇದರ ಮುಂದಿಂದು ಅಲ್ಲಿ ಬರೋ ಎಕ್ಸಾಂಪಲ್ಸ್ಗಳನ್ನು ತಗೋತೀನಿ ಓಕೆನಾ. ಥ್ಯಾಂಕ್ ಯು.